ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಢಂ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವಾ. ಭಗವಂತನ ಮಹಿಮೆ ಅಪಾರವಾಗಿದೆ. ಅಪಾರವಾಗಿರುವ ಭಗವಂತನ ಮಹಿಮೆಯನ್ನ ಗುರುಗಳ ಮೂಲಕವಾಗಿ ಶಾಸ್ತ್ರದಿಂದ ತಿಳಿದು ಭಗವನ್ನಾಮಸ್ಮರಣೆಯನ್ನು ಮಾಡಬೇಕು. ಭಗವನ್ನಾಮಸ್ಮರಣೆ ಮಾಡುವುದು ಅಂದರೆ ಭಗವಂತನ ಗುಣಗಳ ಚಿಂತನೆಗಳು ಬರಬೇಕು ನಮಗೆ. ಆ ಭಗವಂತನ ಗುಣಗಳ ಚಿಂತನೆಗಳು ಬರಲಿಕ್ಕೋಸ್ಕರವಾಗಿ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ಹೇಳಿದ ವಿಚಾರಗಳನ್ನು ಜಗನ್ನಾಥದಾಸರು ಪಂಚಭೂತಗಳಲ್ಲಿ, ಅದಾದ ಮೇಲೆ ಮಳೆಯಲ್ಲಿ, ಮೋಡದಲ್ಲಿ, ಮಿಂಚಿನಲ್ಲಿ ಇಲ್ಲೆಲ್ಲ ಇರುವ ಭಗವದ್ ರೂಪಗಳ ಚಿಂತನೆಯನ್ನು ಹೇಳಿ, ಇಷ್ಟೆಲ್ಲ ಭಗವದ್ ರೂಪಗಳು ಭಗವಂತ ನಮ್ಮನ್ನ ಅನುಗ್ರಹ ಮಾಡುತ್ತಾ ಇರುವಾಗ ಜನ ಇದನ್ನು ಮಾಡೋದಿಲ್ಲ. ಉಪದೇಶ ಮಾಡಿದರೂ ಸಾಧನೆಯ ಬಗೆಗಳನ್ನು ತಿಳಿಯೋದಿಲ್ಲ. ತಾವು ಶ್ರೀಮಂತಿಕೆ ಇದೆ ಅಲ್ವಾ, ಬಡತನ ಇದೆ ಎಂಬತಕ್ಕಂಥ ದೃಷ್ಟಿಯಿಂದ ಭಗವದ್ ಉಪಾಸನೆಯನ್ನು ಮಾಡದೆ ತಾವು ನರಕದಲ್ಲಿ ಸಂಸಾರದಲ್ಲಿ ಬೀಳುತ್ತಾ ಇದ್ದಾರೆ. ಇದಾಗಬಾರದು ಅಂತ ದೃಷ್ಟಿಯಿಂದ ಜಗನ್ನಾಥದಾಸರು ಭಾಗವತದಲ್ಲಿ ಬ್ರಹ್ಮದೇವರು ಹೇಳುವ ಮಾತನ್ನ ಕರಡೀಕರಿಸ್ತಾ ಇದ್ದಾರೆ. ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ ವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲೇ ಆಹಾರ ಮೈಥುನ ನಿದ್ರೆಗೊಳಗಾಗಿಗರು ಸರ್ವ ಪ್ರಾಣಿಗಳು ಹೃದ್ಗುಹ ನಿವಾಸನ ಹರಿಯದಲೆ ಭವದೊಳಗೆ ಬಳಲುವರು. ಪದಚ್ಛೇದ ನೋಡಿದರೆ ಗೃಹ ಕುಟುಂಬ ಧನಾದಿಗಳ ಸನ್ನಹಗಳ ಉಳ್ಳವರಾಗಿ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಆಹಾರ ಮೈಥುನ ನಿದ್ರೆಗೆ ಒಳಗಾಗಿಹರು ಸರ್ವಪ್ರಾಣಿಗಳು ಹೃದ್ಗುಹ ನಿವಾಸನ ಹರಿಯದಲೆ ಭವದೊಳಗೆ ಬಳಲುವರು. ಇದು ಪದಚ್ಛೇದ. ಬ್ರಹ್ಮದೇವರು ನಮ್ಮ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಚನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸದ್ಯಚ್ಛಿನತ್ಯ ನಿಮಿಷಾಯ ನಮೋಸ್ತು ತಸ್ಮೈ. ದೇವರು ಹೇಳಿದ ಕರ್ಮಗಳು ಯಾರೋ ಬ್ರಾಹ್ಮಣರು ಹೇಳಿದ್ದಾರೆ, ಬ್ರಾಹ್ಮಣರು ಬರ್ಕೊಂಡಿದ್ದಾರೆ, ತಾವೇ ಬರ್ಕೊಂಡ ಪುರಾಣಗಳು ತಮ್ಮ ಹೊಟ್ಟೆ ತುಂಬಲಿಕ್ಕಾಗಿ ಬರ್ಕೊಂಡದ್ದು ಅಂತಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಪುರಾಣಗಳಲ್ಲಿ ಯಾರ್ಯಾರು ಏನೇನು ಮಾಡಬೇಕು ಎನ್ನುವ ಕರ್ಮಗಳ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನ ಹೇಳಿದವರ ಬಾಯಿಂದಲೂ ಕೇಳೋದಿಲ್ಲ, ಕೇಳಿದರೂ ಕೂಡ ಅದರಲ್ಲಿ ಆಗ್ರಹ. ಹೀಗೆ ಆಗ್ರಹಕ್ಕೆ ಒಳಗಾದ ಜನ ತಾವು ಸಂಸಾರದಲ್ಲಿ ಬಳಲುತ್ತಾರೆ. ಬ್ರಹ್ಮದೇವರೊಂದು ಮಾತಂತಾರೆ, ಕ್ಷುತ್ರುತ್ರಿದಾತು ಬಿರಿಮ ಮುಹುರರ್ಥ್ಯಮಾನಾ ಶೀತೋಷ್ಣವಾತ ವರ್ಷೈರಿತರೇತರಾಚ. ಹಸಿವೆ, ನಿದ್ರೆ, ನೀರಡಿಕೆ, ದೇಹದ ಸುಖ ಇದರ ಕಡೆಗೇ ಗಮನ ಕೊಟ್ಟು ಭಗವಂತನ ಚಿಂತನೆ ಮಾಡುವುದಿಲ್ಲ ಜನ ಎನ್ನುವುದು ಸಜ್ಜನರ ಕಳಕಳಿ.
ಸಜ್ಜನೋತ್ತಮರಾದ ಜೀವೋತ್ತಮರಾದ ವಾಯುದೇವರು ಈ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಇವರ ಉದ್ಧಾರ ಆಗುವುದು ಹೇಗೆ? ಭಗವಂತ ಕೊನೆಗೆ ಜೀವನದ ಆಶೆಯನ್ನೇ ನಾಶ ಮಾಡಿಬಿಡ್ತಾನೆ. ಹಾಗಾಗಿ ವಿಧಿ ನಿಷೇಧಗಳನ್ನು ಸರಿಯಾಗಿ ತಿಳಿದು ಭಗವಂತ ಮಾಡಿಸ್ತಾನೆ ಎಂಬತಕ್ಕಂತಹ ಜ್ಞಾನವನ್ನು ಪಡ್ಕೊಂಡು ಅದರಿಂದ ನಾಮಸ್ಮರಣೆಯನ್ನು ಮಾಡಿದರೆ ಭಗವಂತ ಹೆಚ್ಚಿನ ಅನುಗ್ರಹವನ್ನು ಮಾಡ್ತಾನೆ. ಯಾಕೆಂದರೆ ಎಲ್ಲದರಲ್ಲೂ ಅವನೇ ಇದ್ದು ಎಲ್ಲವನ್ನೂ ನಮಗೆ ಮಾಡಿಸ್ತಾ ಇರೋನು ಆ ಭಗವಂತನೇ. ಆದ್ದರಿಂದ ಅವನ ನಾಮಸ್ಮರಣೆ ಮಾಡದೆ ಇನ್ಯಾರದು ಮಾಡೋಣ ನಾವು? ಆ ಭಗವಂತನ ನಾಮಸ್ಮರಣೆಯೇ ನಮಗೆ ಅತ್ಯಂತ ವಿಹಿತವಾದದ್ದು, ಅದನ್ನೇ ಮಾಡಬೇಕು ಎಂಬುದನ್ನು ದಾಸರಾಯರಲ್ಲಿ ಹೇಳ್ತಾ, ಗೃಹ ಕುಟುಂಬ ಧನಾದಿಗಳ ಒಳ್ಳೆ ಮನೆ ಕಟ್ಟಿಸಿದೆ, ಮನೆ ಚೆನ್ನಾಗಿದೆ, ಪೇಂಟಿಂಗ್ ಮಾಡಿಸಿದ್ದೀನಿ, ಕುಟುಂಬ, ತನ್ನ ಮನೆ, ತನ್ನ ಸಂಪತ್ತು, ಪತ್ನಿ ಪುತ್ರರು, ಆಪ್ತ ಬಾಂಧವರು, ದುಡ್ಡು, ಇಷ್ಟು ದುಡ್ಡಿಟ್ಟಿದ್ದೇನೆ, ಇಷ್ಟು ದುಡ್ಡು ಬಡ್ಡಿ ಬರುತ್ತೆ, ಇದರಿಂದ ಜೀವನ ಆಗತ್ತೆ, ಸನ್ನಹಗಳುಳ್ಳವರಾಗಿ, ಇದರೊಳಗಡೆ ಭೋಜನ ಯಾವುದು ವಿಹಿತ ಯಾವುದು ಅವಿಹಿತ ಅಂತ ಗೊತ್ತಿಲ್ಲದೆ ಎಲ್ಲವನ್ನ ತಿನ್ನುತ್ತಾ ಯಾವುದು ಯೋಗ್ಯವಾದ ಕರ್ಮ ಯಾವುದು ಅಯೋಗ್ಯವಾದ ಕರ್ಮ, ಇದು ಮಾಡಬಹುದೇ ಇದು ಮಾಡಬಾರದೆ ಎಂಬತಕ್ಕಂಥ ಜ್ಞಾನ ಇಲ್ಲದಲೇ ಕೇವಲ ಊಟ, ನಿದ್ರೆ, ಮೈಥುನ, ಈ ಅಗ್ನಿಜೀವರೆಲ್ಲ ಇದರೊಳಗೆ ವಶರಾಗಿದ್ದಾರೆ. ಹೃದ್ಗುಹಾ ನಿವಾಸಿಯಾದ ಭಗವಂತನನ್ನ, ಒಳಗಡೆ ಇರತಕ್ಕಂತಹ ಭಗವಂತನನ್ನು ಅರಿಯದೆ ಸಂಸಾರದಲ್ಲಿ ತೊಳಲುತ್ತಾ ಇದ್ದಾರೆ. ನಮ್ಮೊಳಗೆ ಇದ್ದಾನೆ ದೇವರನ್ನ, ಅವನನ್ನು ಕಾಣದೇ ಇರುವುದಕ್ಕಾಗಿ ಕಾಣ್ತಾ ಇಲ್ಲವಾದ್ದರಿಂದ ಅವನನ್ನು ನೋಡುವುದಕ್ಕೆ ಹೊರಗಡೆ ತೀರ್ಥಯಾತ್ರೆಗಳು, ಕ್ಷೇತ್ರಗಳಿಗೆ ನಾವು ಹೋಗ್ತಾ ಇರ್ತೇವೆ. ಆ ಭಗವಂತ ಒಳಗಿದ್ದಾನೆ ಎನ್ನುವ ಸ್ಮರಣೆ ನಮಗೆ ಬರಬೇಕು. ಹಾಗಾಗಿ ವಿಹಿತಾವಿಹಿತ ಧರ್ಮ ಸುಕರ್ಮಗಳನ್ನು ತಿಳಿಯೋದಿಲ್ಲ. ಯಾವುದು ವಿಹಿತ, ಯಾವುದು ಮಾಡಬಹುದು, ಯಾವುದು ಮಾಡಬಾರದು ಎಂಬುದನ್ನು ದೊಡ್ಡವರಿಂದಲೂ ತಿಳಿಯದೆ, ತಿಳಿದರೂ ಅದರೊಳಗೆ ಆಗ್ರಹವನ್ನು ಮಾಡ್ತಾ ಇದನ್ನು ಮಾಡಬೇಕಾಗಿಲ್ಲ ಎನ್ನುವುದಕ್ಕೆ ಒಳಗಾಗಿ ಜನ ತುಂಬ ದುಃಖಕ್ಕೊಳಗಾಗುತ್ತಾ ಇದ್ದಾರೆ. ದಾಸರಾಯರ ಮಧ್ಯದಲ್ಲಿ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂತಾರೆ. ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ತಿ ಪ್ರಜ್ಞಾ ನಿಜಾಯತ್ತ ಕೋ ವಿಶೇಷಸ್ತೋ ನೃಣಾಂ. ತಮ್ಮ ಹೊಟ್ಟೆ ತುಂಬ್ಕೋಬೇಕು, ಸುಖ ಪಡಬೇಕು, ಮಳೆಯಿಂದ ರಕ್ಷಣೆ ಮಾಡಿಕೊಳ್ಬೇಕು, ಬೇರೆ ಪ್ರಾಣಿಯಿಂದ ರಕ್ಷಣೆ ಮಾಡಿಕೊಳ್ಳಬೇಕು ಎನ್ನುವುದು ಎಲ್ಲ ಪ್ರಾಣಿಗಳಿಗೂ ಇದೆ. ನಾವು ಅಷ್ಟರಲ್ಲೇ ನಿಂತರೆ ಏನು ಪ್ರಯೋಜನ ಅಂತ ದಾಸರಾಯರು ವಿಹಿತಾವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಯಾವುದು ವಿಹಿತ ಯಾವುದು ಅವಿಹಿತ, ಇದು ನಮಗೆ ಯೋಗ್ಯವೇ ಇದು ಅಯೋಗ್ಯವೇ ಎಂಬುದನ್ನು ತಿಳಿಯದೆ ಕೇವಲ ಊಟ, ನಿದ್ರೆ, ಧನ ಸಂಪಾದನೆ, ಮಕ್ಕಳ ಉತ್ಪಾದನೆ ಇದರಲ್ಲೇ ಆಸಕ್ತರಾಗಿದ್ದಾರೆ. ಹೃದ್ಗುಹ ನಿವಾಸಿಯನ್ನು ಅರಿಯದಲೇ ಭವದೊಳಗೆ ಬಳಲುವರು, ಸಂಸಾರದಲ್ಲಿ ಬಳಲಾಡ್ತಾ ಇದ್ದಾರೆ. ಆದ್ದರಿಂದ ಭಗವಂತ ನಮ್ಮೊಳಗಿದ್ದಾನೆ. ಆದ್ದರಿಂದ ಆ ಭಗವಂತ ನಮ್ಮೊಳಗಿರುವವನನ್ನು ತಿಳಿಯಬೇಕು. ನಮ್ಮೊಳಗಿದ್ದಾನೆ ಆ ಭಗವಂತ, ಅವನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಎನ್ನುವ ಜ್ಞಾನ ಬರಬೇಕೆ ಹೊರತು ಯಾವುದೋ ಹೊರಗಡೆ ಊರಲ್ಲಿ ಎಲ್ಲೋ ಇದ್ದಾನೆ ದೇವರಲ್ಲ. ಮೊದಲು ನಮ್ಮೊಳಗಿರುವ ದೇವರನ್ನ, ಅವನ ಗುಣಗಳನ್ನು ಒಂದೊಂದನ್ನೇ ಹೇಳ್ತಾ ಜಗನ್ನಾಥದಾಸರು ಹಿಂದೆ ಪಂಚಭೂತಗಳಲ್ಲಿ, ಮಳೆಯಲ್ಲಿ, ಮಳೆ ನೀರಿನಲ್ಲಿ, ಮೋಡದಲ್ಲಿ ಇಲ್ಲೆಲ್ಲ ಹೇಳಿದರು. ಈಗ ನಮ್ಮನ್ನು ಸ್ವಲ್ಪ ಎಚ್ಚರಿಸಿದ್ರು. ಅಪ್ಪ, ಬರೇ ಹೆಂಡತಿ ಮಕ್ಕಳು ಇದರಲ್ಲೇ ಆಸಕ್ತರಾಗಿರಬೇಡಿ, ಪ್ರಾಣಿಗಳಂತೆ ಆಗಬೇಡಿ, ಹೃದ್ಗುಹಾ ನಿವಾಸಿ ಒಳಗಡೆ ದೇವರಿದ್ದಾನೆ, ಅವನ ಬಗ್ಗೆ ಎಚ್ಚರಿಕೆ ಇರಲಿ. ನಾಮಸ್ಮರಣೆ ಮಾಡುವಾಗ ದೇವರೊಳಗಿದ್ದಾನೆ, ದೇವರ ಮನೆ ಬಾಗಿಲು ಮುಚ್ಚಿದರೆ ದೇವರಿಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡ್ರಿ. ನಮ್ಮೊಳಗೆ ಇದ್ದು ಪರಮಾತ್ಮ ಎಲ್ಲವನ್ನ ನೋಡ್ತಾನೆ, ಎಲ್ಲದಕ್ಕೂ ಫಲಾಫಲಗಳನ್ನು ಕೊಡ್ತಾನೆ ಎನ್ನುವ ಜ್ಞಾನ ನಮಗಿರಲಿ ಎನ್ನುವುದನ್ನು ದಾಸರಾಯರು ಹೇಳಿದ್ದಾರೆ. ಇದಾದ ಮೇಲೆ ಭಗವಂತ ಎಲ್ಲದಕ್ಕೂ ಅವನೇ ರಕ್ಷಕನಾಗಿದ್ದಾನೆ ತಿಳ್ಕೊಳ್ಳಿ. ನೀವು ರಕ್ಷಣೆ ಮಾಡ್ತೀವಿ, ರಕ್ಷಣೆ ಮಾಡ್ತಾ ಇದ್ದೀವಿ, ನಾವಿಲ್ಲದೆ ಇದ್ರೆ ಗಂಡನಿಗೆ ಯಾರು, ಹೆಂಡತಿಗೆ ಯಾರು, ಮಕ್ಕಳಿಗೆ ಯಾರು, ನಮ್ಮ ಬಂಧುಗಳಿಗೆ ಯಾರು, ಮೊಮ್ಮಕ್ಕಳಿಗೆ ಯಾರು ಗತಿ, ಅಯ್ಯೋ ನಾವಿಲ್ಲದೆ ಇದ್ರೆ ಹೇಗೆ ಅಂತ. ಪ್ರಾಣಿಗಳಿಗೆ, ಪಕ್ಷಿಗಳಿಗೂ ಕೂಡ ಭಗವಂತನೇ ರಕ್ಷಕನಾಗಿದ್ದಾನೆ. ಅವನಿಗೆ ಯಾರು, ಯಾವ ಪ್ರಾಣಿಗಳು ಕೂಡ ಅವಕ್ಕೆ ಜ್ಞಾನ ಇಲ್ಲ, ನಾವು ಕೂಡ ಅಷ್ಟಕ್ಕೆ ಆಗಬಾರದು ಎಂಬುದನ್ನು ಹೇಳ್ತಾ, ಜಡಜ ಸಂಭವ ಖಗಪಣಿಪ ಕೆಂಜಡೆಯರಿಂದೊಡಗೂಡಿ ರಾಜಿಸುತ್ತ ಅಡವಿಯೊಳಗಿಪ್ಪನು ಸದಾ ಗೋಜಾದ್ರಿಜನು ಎನಿಸಿ.
25ನೇ ಪದ್ಯ. ಉಡುಪನಿಂದ ಅಭಿವೃದ್ಧಿಗಳ ತಾ ಕೊಡುತ್ತ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ತತ್ತದಾಕ್ವಯನಾಗಿ ಜೀವರನು. ಯಾವ್ಯಾವ ಪಕ್ಷಿಗಳಲ್ಲಿ ಯಾವ್ಯಾವ ದೇವರಿರ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಪಾರಿವಾಳ ಅಂದ್ರೆ ಪಾರಿವಾಳ, ಕಪೋತ ಅಂದ್ರೆ ಕಪೋತ, ಸಿಂಹದಲ್ಲಿ ಸಿಂಹರೂಪನಾಗಿ, ತನ್ನಾಮಕನಾಗಿ, ತದ್ರೂಪನಾಗಿ, ತದಾಧಾರಕನಾಗಿ ಅದರಲ್ಲಿ ಅದಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಆ ಭಗವಂತ ಪ್ರಾಣಿಗಳನ್ನೆಲ್ಲವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಯಾರೋ ರಕ್ಷಣೆ ಮಾಡ್ತಾರೆ, ನಾವು ರಕ್ಷಣೆ ಮಾಡಬೇಕು ಹೆಂಡತಿ ಮಕ್ಕಳನ್ನು ಎನ್ನುವುದು ಮೂರ್ಖತನ. ಎಲ್ಲವನ್ನು ಬಿಟ್ಟು ಹೋಗ್ತೇವೆ, ಎಲ್ಲದರ ಮಧ್ಯದಲ್ಲಿರ್ತೇವೆ, ಬರಿಗೈಯನ್ನು ಚೆಲ್ಲಿ ಹೋಗ್ತೇವೆ. ಆದ್ದರಿಂದ ದಾಸರಾಡ್ತಾರೆ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಪರಮಾತ್ಮನೇ ರಕ್ಷಕ, ನಿನಗೂ ಅವನೇ ರಕ್ಷಕ ಇದ್ದಾನೆ ಎಂಬುದನ್ನು ತಿಳ್ಕೋ. ದೇವರು ನನಗೆ ರಕ್ಷತಿ ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಶರಣಾಗತಿ, ಪರಮಾತ್ಮನವನು ನಾನು, ಪರಮಾತ್ಮನವನು ನಾನು, ಪರಮಾತ್ಮನೇ ನನಗೆ ಅನುಗ್ರಹ ಮಾಡುತ್ತಾನೆ, ಅವನೇ ರಕ್ಷಣೆ ಮಾಡುತ್ತಾನೆ ಎನ್ನುವ ಜ್ಞಾನ ನಮಗಿರಬೇಕು. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಎನ್ನುವ ಈ ದೃಢವಾದ ನಿರ್ಧಾರದಿಂದ ನಾಮಸ್ಮರಣೆಯನ್ನ ನಾವು ಮಾಡಬೇಕು ಅನ್ನೋದನ್ನು ದಾಸರಾಯರು. ಜಡಜ ಸಂಭವ, ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮ. ಜಡಜ ಅಂದ್ರೆ, ಜಡ ಅಂದ್ರೆ ನೀರು, ಅಲ್ಲಿ ಜ ಅಂದ್ರೆ ಹುಟ್ಟಿರ್ತಕ್ಕಂಥ ಕಮಲದಲ್ಲಿ ಸಂಭವ, ಹುಟ್ಟಿರ್ತಕ್ಕಂಥವರು ಬ್ರಹ್ಮದೇವರು. ಆದ್ದರಿಂದ ಅದಾದ ಮೇಲೆ ಖಗ ನಮ್ಮ ಗರುಡದೇವರು, ಫಣಿಪ ಶೇಷದೇವರು, ಕೆಂಜಡೆಯರಿಂದೊಡಗೂಡಿ, ಕೆಂಜಡೆಯ ಅಂತಂದ್ರೆ ನಮ್ಮ ಧೂರ್ಜಟಿ ರುದ್ರದೇವರು, ಇವರಿಂದ ಕೂಡಿಕೊಂಡು ಸದಾ ಗೋಜ ಅದ್ರಿಜ ಎಂಬುದಾಗಿ ಕರೆಸಿಕೊಳ್ತಾ ಅಡವಿಯೊಳಗೆ ಪರಮಾತ್ಮ ಇರ್ತಾನೆ. ಚಂದ್ರನ ಮೂಲಕವಾಗಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಗಿಡವೃಕ್ಷಗಳಿಗೆ ಅಭಿವೃದ್ಧಿಯನ್ನು ಕೊಡ್ತಾ ಮೃಗ ಪಕ್ಷಿ ಸರ್ವ ಮೊದಲಾದ ಜೀವರನ್ನ ಕೃಷ್ಣ ಶರೀರಿಯಾದ ಪರಮಾತ್ಮ ಆಯಾ ಹೆಸರಿನವನಾಗಿ ಕಾಪಾಡ್ತಾ ಇದ್ದಾನೆ. ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ತತ್ತದಾಕ್ವಯನಾಗಿ. ಆದ್ದರಿಂದ ಜಗನ್ನಾಥದಾಸರು ಫಲವಿದು ಬಾಳುವುದಕ್ಕೆ ಎನ್ನುವ ಒಂದು ದೇವರ ನಾಮದಲ್ಲಿ ಆ ಒಂದು ಮಾತನ್ನು ಹೇಳ್ತಾರೆ. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನು ದಿನದೀ, ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯನಪ್ಪುದೆ ಫಲವಿದು ಬಾಳ್ದುದಕ್ಕೆ. ಹಂಸ ಮೊದಲು 18 ರೂಪಗಳು ಭಗವಂತನದು. ಹಂಸ ಶುಚಿಷದ್ ವಸುರಂತರಿಕ್ಷಸತ್ ಹೋತಾ ವೇದಿಷದ್ ಅತಿಥಿರ್ದುರೋಣಸತ್ ವೃಷದ್ವರ ಸದೃತ ಸದ್ವ್ಯೋಮ ಸದಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತು ಎಂಬುದಾಗಿ ಪರಮಾತ್ಮನ 18 ರೂಪಗಳು. ಅದರಲ್ಲಿ ಪರಮಾತ್ಮ ಇದ್ದಾನೆ. ಅದನ್ನೇ ಅವನ 18 ರೂಪಗಳನ್ನು ನಾವು ತಿಳಿಯಬೇಕು. ಹಂಸ ಮೊದಲು 18 ರೂಪಗಳ ಅಂತ ಅಲ್ಲೂ ಹೇಳಿದ್ದಾರೆ, ಹರಿಕಥಾಮೃತಸಾರದಲ್ಲೂ ಹೇಳಿದ್ದಾರೆ. ಫಲವಿದು ಬಾಳ್ದುದಕ್ಕೆ ಅಂತ ಎನ್ನುವ ಅನು ಹರಿಕಥಾಮೃತಸಾರದಲ್ಲೂ ಅದನ್ನು ಹೇಳಿದ್ದಾರೆ. ಗೋ ಅಂದರೆ ಭೂಮಿ, ಗೋಜ, ಗೋವು ಕಿರಣ, ಅನೇಕ ಅರ್ಥ ಇದೆ ಅದಕ್ಕೆ. ಭೂಮಿಯೊಳಗಿದ್ದು ಅಂತ ಧರಣಿ ನಾರಾಯಣನು ಅಂತ ಹೇಳಿದ್ದಾರೆ. ಇಲ್ಲಿ ಅಡವಿಯೊಳಗೆ ಅಂದ್ರಿಂದ ಭೂಮಿಯಲ್ಲಿ, ವನಭೂಮಿಯಲ್ಲಿ ಫಲಪುಷ್ಪ ಧಾನ್ಯ ಗೆಡ್ಡೆಗೆಣಸುಗಳು ಅದರೊಳಗೆ ಯಜ್ಞೋಪಿಯಾಗಿ ಆಗಿದ್ದರಿಂದ ಅದರೊಳಗೆಲ್ಲ ಭಗವಂತ ಇದ್ದು, ಆ ಯಜ್ಞ ಕಾಡಲ್ಲಿದ್ದು ತಪಸ್ಸನ್ನು ಮಾಡತಕ್ಕಂಥ ಋಷಿಮುನಿಗಳಿಗೆ ಏನೇನು ಬೇಕಾಗಿದೆ ಅದರೊಳಗೆಲ್ಲ ಇದ್ದು ಭಗವಂತ ಅಂತರ್ಗತನಾಗಿದ್ದ ಭಗವಂತನಿಗೆ ಗೋಜ ಅಂತ ಹೆಸರು. ಗೋಜದಲ್ಲಿದ್ದಾನಾದ್ರಿಂದ ಅವನಿಗೆ ಗೋಜ. ಅದ್ರಿಜ ಅಂದರೆ ಬೆಟ್ಟದಲ್ಲಿ ಹುಟ್ಟತಕ್ಕಂಥ ರತ್ನಗಳು, ಬೇಕಾಗತಕ್ಕಂಥ ಅನೇಕ ಗಿಡಮೂಲಿಕೆಗಳು, ಇವೆಲ್ಲವೂ ಬೇಕಾಗತ್ತೆ. ಅವುಗಳೆಲ್ಲ ಭಗವಂತ ತಾನಿದ್ದಾನೆ. ಗೋಜ ಅದ್ರಿಜ. ಹೀಗೆ ಒಂದು ಗಿಡಗಳನ್ನು ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ನಾವು. ಪ್ರಪಂಚದಲ್ಲಿ ಅನೇಕ ಗಿಡ ಮರಗಳನ್ನು ಕಾಡಲ್ಲಿ ಭಗವಂತ ಚಂದ್ರನ ಮೂಲಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾ, ಮೋಡದಲ್ಲಿದ್ದು ನೀರನ್ನು ಸುರಿಸ್ತಾ, ಅವುಗಳನ್ನು ಕಳೆದುಕೊಂಡು ಹೋಗದಂತೆ ಭಯಂಕರವಾದ ಹುಲಿ ಚಿರತೆ ಸಿಂಹಗಳನ್ನಲ್ಲಿಟ್ಟು ಅದನ್ನು ಕಾಪಾಡ್ತಾ ಇರ್ತಾನೆ. ಹೀಗೆ ಭಗವಂತ ಜಡಜ ಸಂಭವ ಖಗ ಪಣಿಪ ಕೆಂಜಡೆಯರಿಂದೊಡಗೂಡಿ ರಾಜಿಸುತ್ತ ಅಡವಿಯೊಳಗಿಪ್ಪನು ಸದಾ ಗೋಜಾ ಅದ್ರಿಜನು ಎನಿಸಿ. ಉಡುಪನಿಂದ ಅಭಿವೃದ್ಧಿಗಳ ತಾ ಕೊಡುತ್ತಾ, ಉಡುಪ ಅಂದರೆ ಚಂದ್ರ, ಆ ಉಡುಪನಿಂದ ಎಲ್ಲ ವಿಧವಾಗಿರತಕ್ಕಂತಹ ವಿಚಾರಗಳನ್ನು ಭಗವಂತ ತಾನು ಅಭಿವೃದ್ಧಿಯನ್ನು ಮಾಡ್ತಾ, ಆ ಅಭಿವೃದ್ಧಿಗೆ ಅನುಸಾರವಾಗಿ ಆ ಪ್ರಾಣಿಗಳಿಗೆ ಅನುಗ್ರಹವನ್ನು ಮಾಡ್ತಾ
ಅಲ್ಲೂ ಇದ್ದಾನೆ, ಬರೀ ನಮ್ಮೊಳಗಿದ್ದು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಲ್ಲ. ಹೀಗೆ ಆ ಭಗವಂತನನ್ನ ವಾಯುವಂತರ್ಗತನಾಗಿರ್ತಕ್ಕಂಥ ಹಂಸ ಮೊದಲು 18 ರೂಪಗಳನ್ನು ನಾವು ತಿಳಿಯಬೇಕು ಎಂಬುದನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ತಾನು ನಿರೂಪಣೆ ಮಾಡ್ತಾನೆ. ಹಾಗೆ ಎಲ್ಲದರೊಳಗಿದ್ದು ಅನುಗ್ರಹ ಮಾಡ್ತಾನೆ ಭಗವಂತ ಅನ್ನೋದನ್ನು ತಿಳ್ಕೋಬೇಕು. ಪ್ರಾಣಿಗಳು ಪಕ್ಷಿಗಳು ಕೇಳಲ್ಲ, ನಮಗೆ ಜ್ಞಾನ ಕೊಟ್ಟಿಯಾನೆ, ಇದು ಬೇಡ ಇದು ಬೇಕು ಅಂತ ಗೊತ್ತಾಗತ್ತೆ. ಪ್ರಾಣಿಗಳಿಗೂ ನೋಡ್ರಿ, ಕೆಲವು ಪ್ರಾಣಿಗಳು ಖಾರವನ್ನು ಮುಟ್ಟಲ್ಲ, ಕೆಲವು ಪ್ರಾಣಿಗಳಿಗೆ ಸಿಹಿ ಬೇಡ. ಒಂದೊಂದು ರೀತಿಯಾಗಿ ಆ ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ. ಇದು ವಿಹಿತ, ನಮಗೆ ಅವಿಹಿತ ಅಂತ ಪ್ರಾಣಿಗಳಿಗೂ ಗೊತ್ತು. ಆದರೆ ಎಲ್ಲವೂ ಗೊತ್ತಿರುವ ಜ್ಞಾನ ಇರುವ, ಹೆಚ್ಚು ಜ್ಞಾನ ಇರುವ ಪ್ರಾಣಿಗಳಿಗಿಂತ ಹೆಚ್ಚು ಜ್ಞಾನ ಇರುವ ಮಾನವರು ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಬಹಳ ಚೆನ್ನಾಗಿ ಶಾಸ್ತ್ರೀಯವಾಗಿ ಆ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಕೃತಜ್ಞತೆ ಎನ್ನುವುದು ಬಹಳ ದೊಡ್ಡ ಗುಣ, ಅದು ನಮ್ಮಲ್ಲಿರಬೇಕು. ಕೃತಜ್ಞರಾಗಬಾರದು, ದೋಷಪೂರಿತರಾಗಬಾರದು. ಅದಕ್ಕಾಗಿ ಜಗನ್ನಾಥದಾಸರು ಇದರೊಳಗೆ ಇಷ್ಟು ಪರಮಾದ್ಭುತವಾದ ನಾಮಸ್ಮರಣ ಸಂಧಿಯಲ್ಲಿ ಪಂಚಭೂತಗಳಲ್ಲಿ, ಮಳನೀರ ಹನಿಗಳಲ್ಲಿ, ಮಿಂಚು ಎಲ್ಲದರಲ್ಲೂ ಭಗವಂತ ಇದ್ದು ಕಾಪಾಡುತ್ತಾನೆ. ಕಾಡಲ್ಲಿದ್ದು ರಕ್ಷಣೆಯನ್ನು ಮಾಡ್ತಾನೆ, ಬೆಟ್ಟಗಳಲ್ಲಿದ್ದು ರಕ್ಷಣೆ ಮಾಡ್ತಾನೆ, ಪ್ರಾಣಿಗಳಲ್ಲಿದ್ದು ರಕ್ಷಣೆ ಮಾಡ್ತಾನೆ, ಚಂದ್ರ ಸೂರ್ಯರಲ್ಲಿದ್ದು ರಕ್ಷಣೆಯನ್ನು ಮಾಡ್ತಾನೆ. ಅಂಥ ಮಾಡುವ ಆ ಭಗವಂತನಿಗೆ ನಾವು ಕೃತಜ್ಞರಾಗಿ ಅವನ ಮಹಿಮೆಯನ್ನು ತಿಳಿದು ಇಷ್ಟು ಪರಮೋಪಕಾರವನ್ನು ಭಗವಂತ ಮಾಡ್ತಾನೆ ಎನ್ನುವುದನ್ನು ನಾವು ತಿಳಿಯಬೇಕು. ಮುಂದೆ ಎಲ್ಲೆಲ್ಲಿ ಭಗವಂತ ಇರ್ತಾನೆ, ಯಾವ್ಯಾವುದರಲ್ಲಿ ಇರ್ತಾನೆ, ಹೇಗೆ ರಕ್ಷಣೆ ಮಾಡ್ತಾನೆ ಎಂಬುದನ್ನು ಜಗನ್ನಾಥದಾಸರು ಹೇಳುವುದನ್ನು ಮುಂದೆ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.